ವಿದ್ಯಾರ್ಥಿಗಳ ಬೆಳಗಿನ ಶುಭೋದಯಗಳು. ಇವತ್ತಿನ ಒಂದು 10ನೇ ತರಗತಿಯ ಗಣಿತ ವಿಭಾಗದಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ತ್ರಿಕೋನಮಿತಿ ಅನ್ನುವಂಥ ಒಂದು ಪಾಠವನ್ನು ಹಿಂದಿನ 2 ತರಗತಿಗಳಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ವಿ. ಅದರಲ್ಲಿ ಏನೇನು ಅಧ್ಯಯನ ಮಾಡಿದ್ವಿ ಅಂತ ಹೇಳಿದ್ರೆ, ತ್ರಿಕೋನಮಿತಿ ಏನಕ್ಕೆ ಬೇಕು ನಮಗೆ, ತ್ರಿಕೋನಮಿತಿ ಅನುಪಾತಗಳು ಯಾವುವು, ಅದೇ ರೀತಿ ತ್ರಿಕೋನಮಿತಿಗೆ ಸಂಬಂಧಿಸಿದಂಥ ಕೆಲವೊಂದು ಅನುಪಾತಗಳ ನಡುವಿನ ಸಂಬಂಧಗಳು ಏನು, ಅದರ ವಿಧಾನ ಸಂಬಂಧ ಅಂತ ಏನು. ಸೊ ಇವೆಲ್ಲವನ್ನು ಕೂಡ ನಾವು ಏನು ಮಾಡಿದ್ವಿ, ಹಿಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡ್ಕೊಂಡಿದ್ವಿ, ಹಿಂದಿನ 2 ತರಗತಿಗಳಲ್ಲಿ. ಸೊ ಹಾಗಾದರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ, ತ್ರಿಕೋನಮಿತಿ ಈ ಒಂದು ಪಾಠದ ಮುಂದುವರಿದ ಭಾಗ, ಅಂದರೆ ಮುಂದುವರಿದ ಅಧ್ಯಯನ ಅಂತ ಏನು ಕರಿತೀವಲ್ಲ, ಸೊ ಅದರಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಕೆಲವಾರು ಸಮಸ್ಯೆಗಳನ್ನು ಕೂಡ ನೋಡಿದ್ವಿ, ಪರಿಹಾರವನ್ನು ಮಾಡಿದ್ವಿ. ಸೊ ಹಾಗಾದರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಏನು ಮಾಡೋದಂದರೆ, ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯೋಣ. ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು. ನಾವು ಹಿಂದಿನ 2 ತರಗತಿ ಹೇಳ್ತಾ ಇದ್ವಿ. ಸೊ ಕೋನವನ್ನು ನಾವು ಯಾವ ಮೂಲಕ ಅರ್ಥ ಮಾಡ್ತೀವಿ, ಥೀಟಾ ಅಂತ ಹೇಳಿ ಅರ್ಥ ಮಾಡ್ತೀವಿ, ಥೀಟಾ ಅಂತ ಕರಿತೀವಿ ಅಂತೇಳಿ ನಮಗೆ ಚೆನ್ನಾಗಿ ಗೊತ್ತಿತ್ತು ಅಲ್ವಾ. ಸೊ ಹಾಗಾದರೆ ಆ ಥೀಟಾಗೆ ಒಂದು ನಿರ್ದಿಷ್ಟವಾದ ಒಂದು ಬೆಲೆಯನ್ನು ಕೊಟ್ಟಾಗ ತ್ರಿಕೋನಮಿತಿ ಅನುಪಾತಗಳ ಬೆಲೆಗಳು ಏನಾಗುತ್ತೆ ಅನ್ನೋದನ್ನು ನಾವು ಇವತ್ತು ಅಧ್ಯಯನ ಮಾಡಬೇಕು. ಸೊ ಹಾಗಾದರೆ ಯಾವ ಥರ ಮಾಡೋದಾದರೆ, ಸೊ ಮತ್ತೆ ಸೇಮ್ ಒಂದು ಲಂಬ ಕೋನ ತ್ರಿಭುಜ ಬರ್ಕೊಂಡಾದ್ಮೇಲೆ ಇದು ಆಲ್ರೆಡಿ 90 ಡಿಗ್ರಿ ಇರುತ್ತೆ. ಸೊ ಎ ಬಿ ಸಿ ಒಂದು ಲಂಬ ಕೋನ ತ್ರಿಭುಜ, ಇದು 90 ಡಿಗ್ರಿ. ಸೊ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕೋನವನ್ನು ಥೀಟಾ ಅಂತ ತಗೊಳ್ಳಿ. ಸೊ ನಾನೇನು ಮಾಡ್ತೀನಿ, ಕೋನ ಸಿ ಅನ್ನು ಥೀಟಾ ಅಂತ ತಗೊಳ್ತೀನಿ. ಸೊ ಥೀಟಾ ಅದರಲ್ಲಿ ಫಸ್ಟ್ ಒನ್ 45 ಡಿಗ್ರಿ ಸಂಬಂಧಿಸಿದ ತ್ರಿಕೋನಮಿತಿಯ ಅನುಪಾತಗಳು ಏನಾಗುತ್ತೆ. ಸೊ ಇಲ್ಲಿ ನೋಡಿ, ಈಗ ಕೋನ ಸಿ ಇದ್ಕೊಂಡು ಥೀಟಾ. ಸೊ ಥೀಟಾ ಇದ್ಕೊಂಡು ಎಷ್ಟು ಡಿಗ್ರಿ, 45 ಡಿಗ್ರಿ. ಕೋನ ಸಿ ಅನ್ನು ನಾನು ಥೀಟಾ ಅಂತ ತಗೊಂತೀನಿ. ಸೊ ಥೀಟಾ ಇದ್ಕೊಂಡು ಎಷ್ಟು ಡಿಗ್ರಿ ಆಯಿತು, 45 ಡಿಗ್ರಿ ಅಂತ ಆಯಿತು. ಆಮೇಲೆ ಎ ಸಿ ಬಂದಿತ್ತು ವಿಕರ್ಣ. ನೋಡಿ, ಇದು 90 ಡಿಗ್ರಿ ಅರ್ಥಿದೆಯಾ, ಇದು 90 ಡಿಗ್ರಿ ಆದಮೇಲೆ ಇದು 45 ಡಿಗ್ರಿ. ಅಂದರೆ ಇದು ಎಷ್ಟು ಡಿಗ್ರಿ ಇರುತ್ತೆ ಅಂದರೆ, ಇದು 90 ಡಿಗ್ರಿ ಆದಮೇಲೆ ಇದು ಮತ್ತು ಇದು ಎರಡನ್ನು ಕೊಡೋದು ಎಷ್ಟು ಡಿಗ್ರಿ ಕೊಡಬೇಕು, 45 ಡಿಗ್ರಿ, 90 ಡಿಗ್ರಿ ಕೊಡಬೇಕಲ್ವಾ. ಇಲ್ಲಿಗೆ ಇದು 45 ಡಿಗ್ರಿ ಇದ್ದರೆ ಇದು ಕೂಡ ಎಷ್ಟು ಡಿಗ್ರಿ ಇರುತ್ತೆ, 45 ಡಿಗ್ರಿ ಇರುತ್ತೆ. ಸೊ ಅಲ್ಲಿಗೆ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎ ಆಗಿರುತ್ತೆ. ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎ ಆಗಿರುತ್ತೆ. ಸೊ ಆದರೆ ಕೋನ ಸಿ ಆಗಿದೆ. ಸೊ ಹಾಗಾಗಿ ನಮಗೆ ಒಂದು ನಿಯಮ ಗೊತ್ತಿದೆ, ಏನಪ್ಪ ಅಂದರೆ, ಯಾವುದೇ ಒಂದು ತ್ರಿಭುಜದಲ್ಲಿ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಏನಾಗಿರ್ತವೆ, ಸಮಾನವಾಗಿರ್ತವೆ. ಸೊ ಹಾಗಾಗಿ ಈ ಕೋನಕ್ಕೆ ಅಭಿಮುಖವಾಗಿರುವ ಬಾಹು ಯಾವುದು, ಎ ಬಿ. ಹಾಗೆ ಕೋನ ಎಗೆ ಅಭಿಮುಖವಾಗಿರುವ ಬಾಹು ಯಾವುದು, ಬಿ ಸಿ. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆಗಿದೆ. ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆಗಿದೆ. ಅರ್ಥಾತ್ಯ. ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆಯಿತು. ಸೊ ನಾವೇನು ಮಾಡೋಣ ಅಂದರೆ, ಎ ಬಿಗೆ ಒಂದು ಅರ್ಥ ತಗೋಣ, ಏನಂತ ತಗೋಣ, ಎ ಅಂತ ತಗೋಣ. ಸೊ ಅದೇ ರೀತಿ ಬಿ ಸಿ ಕೂಡ ಒಂದು ಅರ್ಥ ತಗೋಣ, ಎ ಅಂತ ತಗೋಣ. ಎ ಬಿ ಇಸ್ಕೊಂಡು ಎ ಆಗಿದೆ, ಬಿ ಸಿ ಕೂಡ ಎ ಆಗಿದೆ. ಇಸ್ಕೊಂಡು ಎ ಆಗಿದೆ. ಯಾವುದೋ ಒಂದು ಅರ್ಥ ಗೊತ್ತಿಲ್ಲ, ಎ ತಗೊಂಡಿದೆ. ಇದೆಯಾ.
ಸೊ ಈಗ ಪೈಥಾಗರಸ್ ಪ್ರಮೇಯ ಪ್ರಕಾರ ಮಾಡಬೇಕು. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎರಡು ಭಾಗಗಳಿದೆ, ಮೂರನೇ ಭಾಗ ಗೊತ್ತಿಲ್ಲ, ಮೂರನೇ ಭಾಗವನ್ನು ಕಂಡುಹಿಡಿಯಬೇಕಾಗಿದೆ. ಅದಕ್ಕೆ ಪೈಥಾಗರಸ್ ಪ್ರಮೇಯ ಮಾಡ್ತಿದ್ದೀನಿ. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ again. So a square and a square, b square and a square. So ac square is equal to a square plus b square ಎರಡು a square ಆಗುತ್ತೆ ಗೊತ್ತಾಗ್ತಿದೆಯಾ? ಎರಡು a square ಆಗುತ್ತೆ. So therefore ac is equal to √2. ಇದನ್ನ √2 into a whole square ಅಂತ ಬರೆಯಬಹುದು. ಸ್ಕ್ವೇರ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್. ಸೊ ಹಾಗಾಗಿ ac is equal to √2 a ಆಗುತ್ತೆ. ac ಅಂದರೆ ಎಷ್ಟು? √2 a ಆಯಿತು. ಆಗ್ತಿದೆಯಾ? ಸೊ ಇಷ್ಟ ac ಇದೆ. ಈಗ ಏನು ಮಾಡಬೇಕು? ಒಂದೊಂದೇ ಅನುಪಾತಗಳನ್ನು ನೋಡಬೇಕು. ಸೊ ಮೊದಲನೇ ಅನುಪಾತ ಯಾವುದು? ಸೈನ್ ಥೀಟಾ. ಸೈನ್ ಥೀಟಾ. ಸೊ ಇಲ್ಲಿ ಏನಾಗಿದೆ? ಕೋನ ಸಿ ಇಕ್ವಲ್ ಟು ಥೀಟಾ ಆಗಿರೋದ್ರಿಂದ ಸೈನ್ ಥೀಟಾ ಇಸ್ ಈಕ್ವಲ್ ಟು ಈ ಕಡೆ ನೋಡಿ ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಯಾವುದು ಅಂತ ಹೇಳಿದ್ರೆ ಎ ಬಿ ಬೈ ವಿಕರ್ಣ ಎ ಸಿ. ಹಾಗಾಗಿ ಸೈನ್ ಥೀಟಾ ಅಂತ ಏನು? ಸೈನ್ ಥೀಟಾ ಅಂದರೆ 45 ಡಿಗ್ರಿ. ಯಾಕಂದರೆ ಇಲ್ಲಿ 45 ಡಿಗ್ರಿಗೆ ಸಂಬಂಧಿಸಿದ ಅಂತ ಹೇಳೋದ್ರಿಂದ ಸೈನ್ 45 ಡಿಗ್ರಿ ಕೊಟ್ಟು ಎ ಬಿ ಅಂದರೆ ಎ, ಇದು √2 ಇಂಟು ಎ. ಅದಕ್ಕೆ ಏನಂತ ಎ ಕ್ಯಾನ್ಸಲ್ ಅಂದರೆ sin 45 degree is equal to 1/√2. sin 45 degree ಎಷ್ಟು? 1/√2. ಅರ್ಥ ಇದೆಯಾ? ಇದು 1. ಎರಡನೇ ಅನುಪಾತ cos ಥೀಟಾ. cos ಥೀಟಾ ಅಂದರೆ ಪಾರ್ಶ್ವಭಾಗು ಬೈ ವಿಕರ್ಣ. ಪಾರ್ಶ್ವಭಾಗು ಯಾವುದಿದೆ? ಬಿ ಸಿ ಬೈ ವಿಕರ್ಣ ಯಾವುದು? ಎ ಸಿ. ಹಾಗಾಗಿ ಕಾಸ್ ಥೀಟಾ ಅಂದರೆ 45 ಡಿಗ್ರಿ ಇಸ್ ಈಕ್ವಲ್ ಟು ಬಿ ಸಿ ಅಂದರೆ ಎ ಬೈ √2 ಎ. ಮತ್ತು ಎ ಕ್ಯಾನ್ಸಲ್. ಸೊ ಕಾಸ್ 45 ಡಿಗ್ರಿ ಇಸ್ ಈಕ್ವಲ್ ಟು 1/√2. ಇದೆಯಾ? ಇಷ್ಟ ಎರಡು ಅನುಪಾತ. ಸೊ ಮೂರನೇ ಅನುಪಾತ ಯಾವುದಂದ್ರೆ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಅಂದ್ರೆ ಏನು? ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಹಾಗಾಗಿ ಎ ಬಿ ಬೈ ಬಿ ಸಿ. ಸೊ ಟ್ಯಾನ್ 45 ಡಿಗ್ರಿ is equal to a by a, b by a cancel. So tan 45 degree is equal to 1. Yeah, so tan 45 degree is equal to 1. Next, tan ಅಂದರೆ ನಂತರ ನಾವು ಹೇಳಿದೆ cosecant 45 degree ಅಥವಾ cosecant theta is equal to 1/sin theta ನಮಗೆ ಗೊತ್ತು. ಸೊ ಹಾಗಾಗಿ cosecant 45 ಡಿಗ್ರಿ ಅಂದರೆ ವ್ಯುತ್ಕ್ರಮ ಅಲ್ವಾ? sin theta ವ್ಯುತ್ಕ್ರಮ. sin 45 ಡಿಗ್ರಿ ಎಷ್ಟಿದೆ? 1/√2. ಇದರ ಉಲ್ಟಾ ಮಾಡಿದ್ರೆ 1/√2 ಉಲ್ಟಾ ಮಾಡಿದ್ರೆ √2/1 ಆಗುತ್ತೆ. √2/1 ಅಂದರೆ ಎಷ್ಟು? √2. cosecant 45 ಡಿಗ್ರಿ is equal to √2. ಆಯ್ತಾ? ನಂತರ ಐದನೇದು ಸೆಕೆಂಡ್ ಥೀಟಾ is equal to 1/cos theta. Secant theta is equal to 1/cos theta. So therefore secant 45 degree cos 45 degree ಅಂತ 1/√2. secant 45 degree ಅಂದರೆ ಎಷ್ಟು? √2/1 ಅಂದರೆ √2. ಗೊತ್ತಾಗ್ತಿದೆಯಾ? ನಂತರ ಏನಾದ್ರು ಅಂತ ಹೇಳಿದ್ರೆ ಮತ್ತೊಂದು ಯಾವುದು ಇರೋದು ಒಂದು cot 45 ಡಿಗ್ರಿ. cot 45 ಡಿಗ್ರಿ ಅಂದರೆ cot theta is equal to
ಏರಿಯಾದಲ್ಲಿ ಇದು ಕೂಡ 45 ಡಿಗ್ರಿನೇ ಇರುತ್ತೆ. ಸೊ ಕೋನಗಳು ಸಮಾನಾಗಿದ್ದರೆ ಬಾಹುಗಳು ಕೂಡ ಸಮಾನಾಗ್ತವೆ. ಅರ್ಥಾಗ್ತಿದೆಯಾ? ಹಾಗಾಗಿ ಎ ಬಿ ಬಿ ಸಿ ಎ ಅಂತ ಹೋಗಬೇಕು. ಪ್ರಕಾರ ಎ ಸಿ ಬೇಕಂದರೆ ಎ ಸಿ ರೂಟ್ ಎರಡು ಎ ಆಗುತ್ತೆ. ಹಾಗಾಗಿ ಸೈನ್ ಡೇಟಾ ಮಾಡಿಕೊಂಡ್ರೆ 1/2 ಕಾಸ್ ಡೇಟಾ ಆದರೆ 1/2 ಟ್ಯಾನ್ ಡೇಟಾ ಆದರೆ 1/1 ಸೆಕೆಂಡ್ 45 ಡಿಗ್ರಿ ಅಂದರೆ 2 ಸೆಕೆಂಡ್ 45 ಅಂದರೆ 2 ಕಾಸ್ ಅಂದರೆ 1 ಇಷ್ಟು 2 ಬರ್ತದೆ. ಈಗ 45 ಡಿಗ್ರಿ ಆಯಿತು. ಈಗ 30 ಡಿಗ್ರಿ ಮತ್ತು 60 ಡಿಗ್ರಿ ಸಂಬಂಧಿಸಿದಂತೆ ತ್ರಿಕೋನಮಿತಿಯ ಅನುಪಾತಗಳು ಯಾವ ಬರುತ್ತೆ ಅಂತ ಕಂಡುಹಿಡಿಯೋಣ. ಮೂವತ್ತು ಡಿಗ್ರಿ ಸಂಬಂಧಿಸಿದ ತ್ರಿಕೋನಮಿತಿಯ ಅನುಪಾತಗಳು ಇಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ 30 ಡಿಗ್ರಿ ಲಂಬಕೋನ ತ್ರಿಭುಜದಲ್ಲಿ ಬರಲ್ಲ ಅಲ್ವಾ? ಹಾಗಾಗಿ ಒಂದು ಸಮಬಾಹು ತ್ರಿಭುಜವನ್ನು ಮಾಡಬೇಕು. ಹೀಗೆ ಸಮಬಾಹು ತ್ರಿಭುಜವನ್ನು ಮಾಡಿಕೊಂಡು ಇಲ್ಲಿ ಪಾದಮಟ್ಟಿಗೆ ಛೇದಿಸ್ತೀನಿ. ಸೊ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ. ಎಬಿಸಿ ಒಂದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜದಲ್ಲಿ ಎಲ್ಲ ಕೋನ 45 ಡಿಗ್ರಿ 60 ಡಿಗ್ರಿ. ಇಲ್ಲಿ ನೋಡಿ ಇದು 60 ಡಿಗ್ರಿ ತಗೊಳ್ತೀನಿ. ಇದು ಛೇದಿಸಿದ್ದೀವಿ ಅಂತ ಹೇಳಿದ್ರೆ ಇದು ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ. ಇದು ಕೂಡ 90 ಡಿಗ್ರಿ. ಗೊತ್ತಾಗ್ತಿದೆಯಾ? ಇದು 60 ಡಿಗ್ರಿ. ಸೊ ಇದಿಷ್ಟು ಸೇರಿ ಎಷ್ಟು ಡಿಗ್ರಿ? 60 ಡಿಗ್ರಿ. ಕೋನ ಎ ಎಷ್ಟು ಡಿಗ್ರಿ? 60 ಡಿಗ್ರಿ. ಅಂದರೆ ಕೋನ ಎ ಅಂದರೆ ಇದಿಷ್ಟು ಸೇರಿ 60 ಡಿಗ್ರಿ. ಆದರೆ ಇದು ಎಷ್ಟು ಡಿಗ್ರಿ ಆಗುತ್ತೆ? ಛೇದಿಸಿರೋದ್ರಿಂದ ಇದನ್ನು ನಾವು ಲಂಬಾರ್ಧಕ ರೇಖೆಯಲ್ಲಿ ಹೇಳ್ತೀವಲ್ಲ, ಲಂಬಾರ್ಧಕ ರೇಖೆ ಮತ್ತೆ ಕೋನವನ್ನು ಕೂಡ ಅರ್ಧಿಸುತ್ತೆ. ಸೊ ಕೋನವನ್ನು ಅರ್ಧಿಸಿದ್ರೆ ಎಷ್ಟು ಡಿಗ್ರಿ ಆಗುತ್ತೆ ಅಂದರೆ 60 ಡಿಗ್ರಿ ಅರ್ಧಿಸಿದ್ರೆ 30 ಡಿಗ್ರಿ. ಇದು ಡಿಗ್ರಿ 30 ಡಿಗ್ರಿ ಆಗುತ್ತೆ. ಗೊತ್ತಾಗ್ತಿದೆಯಾ? ಈಗ ನಾವೇನು ಮಾಡಬೇಕು ಅಂದರೆ ಒಂದು ತ್ರಿಭುಜವನ್ನು ತ್ರಿಭುಜ ಅಂದರೆ ಲಂಬಕೋನ ತ್ರಿಭುಜ ಎ ಬಿ ಡಿಯಲ್ಲಿ ಲಂಬಕೋನ ತ್ರಿಭುಜ ಯಾವುದು? ಎ ಬಿ ಡಿಯಲ್ಲಿ. ಈಗ ಕೋನ ಎ ಅನ್ನು ನಾನು ತೀಟಾ ಅಂತ ಇದ್ದೀನಿ. ಕೋನ ಎ ತೀಟಾ ಎಷ್ಟು ಡಿಗ್ರಿ? 30 ಡಿಗ್ರಿ ಇದೆ ಅಂತ ನೋಡೋಣ. ಸೊ ಹಾಗಾದರೆ ಸಮಬಾಹು ತ್ರಿಭುಜ ಅಂತಂದರೆ ಎ ಬಿ ಮತ್ತು ಬಿ ಸಿ ಮತ್ತು ಎ ಸಿ ಎಲ್ಲವೂ ಎ ಬಿ ಬಿ ಸಿ ಎ ಸಿ 2 ಎ ಆಗಲಿ ಅಂತ ನೋಡೋಣ. ಹಾಗಾಗಿ 2 ಎ, ಇದು 2 ಎ, ಇದು ಕೂಡ 2 ಎ. ಹಾಗಾದರೆ ಇದನ್ನು ಅರ್ಧಿಸಿದೆ ಟೋಟಲ್ ಆಗಿ 2 ಎ. ಅಂದರೆ ಇದು ಎ, ಇದು ಎ ಪ್ಲಸ್ ಎ 2 ಎ ಆಗುತ್ತೆ. ಅರ್ಥಾಗ್ತಿದೆಯಾ? ಸೊ ಈಗ ಏನು ಮಾಡಬೇಕು ಅಂದರೆ ನೋಡಿ, ಪೈಥಾಗರಸ್ ಪ್ರಮೇಯ ಪ್ರಕಾರ ತ್ರಿಭುಜ ಎ ಬಿ ಡಿಯಲ್ಲಿ ಕೋನ ಬಿ 30 ಡಿಗ್ರಿ. ಸೊ ಯಾವ ಪ್ರಮೇಯ? ಪೈಥಾಗರಸ್ ಪ್ರಮೇಯ ಪ್ರಕಾರ AB square is equal to BD square plus AD square. ನಾನು ಯಾಕೆ ಮಾಡ್ತೀನಿ ಅಂದರೆ AD ಮೇಲೆ ಉಳಿಲ್ಲ ನಮಗೆ. AB square ಅಂದರೆ 2A ಹೋಲ್ ಸ್ಕ್ವೇರ್. ಇಲ್ಲ AB ಅಂದರೆ ಎಷ್ಟು?
2a whole square dd ಏನಿದೆ a square plus ad square ಆಯಿತು. ಸೊ ಇದು 4a square minus a square is equal to ad square. ಸೊ ಹಾಗಾಗಿ ad square is equal to 4a square ಅಲ್ಲಿ a square ಒಳಗೆ 3a square ಆಗುತ್ತೆ. ಸೊ ad ಸ್ಕ್ವೇರ್ ನ ಟೋಟಲ್ ಆಗಿ √2a ಹೋಲ್ ಸ್ಕ್ವೇರ್ ಅಂತ ಬರ್ತದೆ. ಇದು √2a ಹೋಲ್ ಸ್ಕ್ವೇರ್ ಅಂತ ಹೇಳಿ ನೋಡ್ಕೊಳ್ಬೋದು. ಸೊ ಮಾಡ್ಕೊಂಡಾಗ ಸ್ಕ್ವೇರ್ 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 ಕ್ಯಾನ್ಸಲ್. ಸೊ ad is equal to ಎಷ್ಟಾಗುತ್ತೆ √3a. ಇದು √3a. ಸೊ √3a ಬರುತ್ತೆ. ಸೊ √3a ಬರೋದ್ರಿಂದ ಈಗ ಅನುಪಾತವನ್ನು ಬದಲಾಯಿಸಬೇಕು. ಸೊ ಯಾವುದಕ್ಕೆ ತ್ರಿಭುಜ ABD ಅಂತಂದರೆ ಸೊ ಮೊದಲನೇ ಅನುಪಾತ ಯಾವುದು sin 30 ಡಿಗ್ರಿ. sin 30 ಡಿಗ್ರಿ ನೋಡಿ, ನಾನು ಇದನ್ನು 30 ಎತ್ಕೊಳ್ಳೋದ್ರಿಂದ ಇದು ಅಭಿಮುಖ ಬಾಹು ಅದು BD ಅನ್ನು ಬಾಹು, ಇದು ವಿಕರ್ಣ. ಸೊ AD ಏನು ಪಾರ್ಶ್ವ ಬಾಹು ಇದೆಯಾ. ಸೊ ಎಷ್ಟಾಗುತ್ತೆ. ಸೊ ಹಾಗಾಗಿ ಈಗ sin 30 ಇರ್ಬೋದು ಅಭಿಮುಖ ಬಾಹು ಬೈ ವಿಕರ್ಣ ಅಂದರೆ BD ಬೈ ವಿಕರ್ಣ ಯಾವುದು AB. BD ಬೈ AB ಆಯಿತು. ಸೊ ಹಾಗಾದರೆ BD ಬೈ AB ಆಗಿರೋದ್ರಿಂದ sin 30 ಡಿಗ್ರಿ ಇಟ್ಕೊಂಡು BD ಎಷ್ಟು BD ಅಂದರೆ A ಅಲ್ವಾ. AB ಅಂದರೆ ಎಷ್ಟು 2A. ಹಾಗಾಗಿ A ಅಂದರೆ ಏನಾಗುತ್ತೆ sin 30 ಡಿಗ್ರಿ ಇಟ್ಕೊಂಡು 1/2 sin 30 ಅಂದರೆ ಎಷ್ಟು 1/2. ಸೊ ಎರಡನೇದು cos 30 ಡಿಗ್ರಿ. cos 30 ಇರುತ್ತೆ ಪಾರ್ಶ್ವಬಾಹು ಬೈ ವಿಕರ್ಣ. ಸೊ ಪಾರ್ಶ್ವಬಾಹು ಯಾವುದು AD ಬೈ ವಿಕರ್ಣ ಯಾವುದು AB. ಸೊ cos 30 ಡಿಗ್ರಿ is equal to AB ಎಷ್ಟು √3a by AB ಅಂದರೆ 2a. a ಮತ್ತು a ಕ್ಯಾನ್ಸಲ್ ಆದರೆ ಸೊ cos 30 ಡಿಗ್ರಿ is equal to √3/2. cos 30 ಡಿಗ್ರಿ ಎಷ್ಟಾಗುತ್ತೆ √3/2 ಆಗುತ್ತೆ. ಆಯಿತಾ. ಸೊ ಮೂರನೇ tan 30 ಡಿಗ್ರಿ. ಸೊ tan 30 ಡಿಗ್ರಿ is equal to ಏನು ಬರುತ್ತೆ tan 30 ಡಿಗ್ರಿ ಅಂತ ಹೇಳಿದ್ರೆ ನೋಡಿ tan 30 ಡಿಗ್ರಿ ಅಂದ್ರೇನು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಅದರಲ್ಲಿ ಅಭಿಮುಖ ಬಾಹು ಒಂದು BD ಬೈ ಪಾರ್ಶ್ವಬಾಹು AD. ಸೊ tan 30 ಡಿಗ್ರಿ is equal to BD ಅಂದರೆ ಎಷ್ಟು ಬೆಲೆ BD ಅಂದರೆ A ಬೈ AD ಅಂದರೆ √2a. A ಮತ್ತು A ಕ್ಯಾನ್ಸಲ್. ಸೊ tan 30 ಡಿಗ್ರಿ is equal to 1/3. ಇಷ್ಟು ಬರುತ್ತೆ. ಸೊ ನಂತರ ಏನು ಮಾಡಬೇಕು ಅಂತಂದರೆ ಕೊಸೆಕೆಂಟ್ 30 ಡಿಗ್ರಿ ಅಂದರೆ 1/sin 30 ಆಗುತ್ತೆ. sin 30 sin θ ಬರಬೇಕು. ಹಾಗಾಗಿ ಕೊಸೆಕೆಂಟ್ 30 ಡಿಗ್ರಿ ಇಟ್ಕೊಂಡು sin 30 ಅಂದರೆ 1/2. ಇದರ ಅರ್ಥ ಏನಾಗುತ್ತೆ 2/1 2/1 ಅಂದರೆ 2 ಇದೆಯಾ. ನಂತರ ಐದನೇದು secant 30 ಅಂದರೆ 1/cos 30 ವಿಕರ್ಣ. ಸೊ cos 30 ಅಂದರೆ ಎಷ್ಟು √3/2. √3/2 ಉಲ್ಟಾ ಬಂದರೆ 2/√3 secant 30. ಕೊನೆಯದಾಗಿ cot 30
cot 30 degree is equal to 1 by tan 30 degree ಆಗುತ್ತೆ. So cot 30 degree is equal to tan 30 ಎಷ್ಟು tan 30 1 by root 3 ವಿಕರ್ಣ root 3 ಸರಿಯಾ. ಸೊ ಇಷ್ಟು ಯಾವ ಥೀಟಾ ಥೀಟಾ ಇಸ್ಕೊಂಡು 30 ಡಿಗ್ರಿ ಇರತಕ್ಕಂಥ ತ್ರಿಕೋನಮಿತಿಯ ಅನುಪಾತಗಳು ಆಗುತ್ತೆ. ನೆಕ್ಸ್ಟ್ 30 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ 60 ಡಿಗ್ರಿ ಸಂಬಂಧಪಟ್ಟಂಗೆ ತ್ರಿಕೋನಮಿತಿಯ ಅನುಪಾತವನ್ನು ಕಂಡುಹಿಡಿಯುತ್ತೆ. ಇದು ಅರ್ಥ ಆಗುತ್ತೆ. ಡಿಗ್ರಿಗೆ ಸಂಬಂಧಿಸಿದಂಥ ತ್ರಿಕೋನಮಿತಿಯ ಅನುಪಾತಗಳು. ಸೊ ಇಲ್ಲಿ ನೋಡಿ ಕೋನ ಥೀಟಾ ಎಷ್ಟು ಡಿಗ್ರಿ 30 ಡಿಗ್ರಿ ಅಲ್ಲಿ ಚೇಂಜ್ ಮಾಡಬೇಕು. ಕೋನ ಅದು ಕೋನ ಬಿ ಎಷ್ಟು ಡಿಗ್ರಿ 40 ಡಿಗ್ರಿ ಸರಿಯಾ. ಈಗ ಇದು ಥೀಟಾ ಆಗಿರೋದ್ರಿಂದ ಈಗ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗಳು ಬದಲಾವಣೆ ಆಗುತ್ತೆ, ವಿಕರ್ಣ ಬದಲಾವಣೆ ಆಗಲ್ಲ. ಥೀಟಾ ಒಟ್ಟಿಗೆ ಆಗಿದೆ. ಹಾಗಾಗಿ ಎ ಡಿ ಇಂಥ ಬಾಹು ಅಭಿಮುಖ ಬಾಹು, ಬಿ ಡಿ ಇಂಥ ಬಾಹು ಪಾರ್ಶ್ವ ಬಾಹು ಆಗಿರುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ಈಗ ಎ ಡಿ ಬದಲಾವಣೆ ಆಗಲ್ಲ, ಸಮಬಾಹುಗಳನ್ನು ಬದಲಾವಣೆಗಳಿಂದ ಬದಲಾವಣೆ ಆಗಲ್ಲ. ಫಸ್ಟು sin 60 ಡಿಗ್ರಿ sin 60 ಡಿಗ್ರಿ ಬೆಲೆಯನ್ನು ಅಭಿಮುಖ ಬಾಹು ಬೈ ವಿಕರ್ಣ ಅಂದರೆ ಎ ಡಿ ಬೈ ಎ ಬಿ sin 60 ಡಿಗ್ರಿ Second one, cos 60 degree is equal to पार्श्वबाहु by विकर्ण पार्श्वबाहु BD by AB अल्वा. BD by विकर्ण BD ಎಷ್ಟು A BD ಎಷ್ಟು A by AB ಎಷ್ಟು AB ಮೇಲೆ AB ಇದೆ ಅದು A. ಹಾಗಾಗಿ ಈ ಮತ್ತೆ ಆನ್ಸರ್ cos 60 2 ಸರಿಯಾ. ನೆಕ್ಸ್ಟ್ ಮೂರನೇದು tan 60 ಡಿಗ್ರಿ tan 60 ಡಿಗ್ರಿ is equal to ಏನು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂದರೆ ಅದು AD by BD AD by BD. Therefore tan 60 degree is equal to AD ಎಷ್ಟು root 3A by A ಮತ್ತು cancel. So tan 60 degree is equal to root 3. Next tan 60 cosecant ಅಲ್ವಾ. cosecant 60 ಡಿಗ್ರಿ ಇದ್ರೆ 1 by sin 60 ಡಿಗ್ರಿ ಆಗುತ್ತೆ. ಸರಿಯಾ. ಸೊ sin 60 ಡಿಗ್ರಿ ಎಷ್ಟು ರೂಟ್ 3 ಬರೆಯೋದು. ಸೊ ಅದನ್ನು ಉಲ್ಟಾ ಬಂದರೆ cosecant 60 ಡಿಗ್ರಿ ರೂಟ್ 3
ಸೊ cos 60 degree equal to tan 60 degree plus root 3. So root 3 ಮಾಡಿದ್ರೆ 1/√3. ಇದಿಷ್ಟು 60 ಡಿಗ್ರಿಗೆ ಸಂಬಂಧಿಸಿದಂಥ ತ್ರಿಕೋನಮಿತಿಯ ಅನುಪಾತಗಳು ಆಗಿದೆ. ಇದೆಯಾ? ಸೊ ಸರಿಯಾಗಿ ಅರ್ಥ ಮಾಡಬೇಕು. ಇದು ತ್ರಿಕೋನಮಿತಿಯ ಅನುಪಾತಗಳು 60 ಡಿಗ್ರಿಗೆ ಸಂಬಂಧಿಸಿದ್ದು 60 ಡಿಗ್ರಿಗೆ ಸಂಬಂಧಪಟ್ಟಿರುವಂಥ ತ್ರಿಕೋನಮಿತಿಯ ಅನುಪಾತಗಳು ಆಗಿದೆ. ಗೊತ್ತಾಗ್ತಿದೆಯಾ? ಸೊ ನಂತರ ಏನು ಮಾಡಬೇಕಂದ್ರೆ ಇಷ್ಟಾದಮೇಲೆ 0 ಡಿಗ್ರಿ ಮತ್ತು 90 ಡಿಗ್ರಿಗೆ ಸಂಬಂಧಪಟ್ಟಿರುವಂಥ ಅನುಪಾತಗಳಿವೆ. ನೆಕ್ಸ್ಟ್ ಏನಂದರೆ 0 ಡಿಗ್ರಿಗೆ ಸಂಬಂಧಿಸಿದ ಈಗ ಥೀಟಾ ಎಷ್ಟು ಡಿಗ್ರಿ ಆಗಬೇಕು? 0 ಡಿಗ್ರಿ ಆಗಬೇಕು. ಸೊ 0 ಡಿಗ್ರಿ ಆಗಬೇಕಂದ್ರೆ ಒಂದು ಕೊಡ್ತೀನಿ ನೋಡಿ. ಇದು ಬಿ, ಇದು ಎ, ಇದು ಸಿ ಅಂತಂದರೆ ಇದನ್ನು ನಾವು ಥೀಟಾ ಅಂತ ಹೇಳ್ತೀವಿ. ಈ ಥೀಟಾ ಇದು 0 ಡಿಗ್ರಿ ಅಂತ ಗೊತ್ತಾಗ್ತಿದೆಯಾ? ಸೊ ತ್ರಿಭುಜ ಇದು 90 ಡಿಗ್ರಿ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಥೀಟಾ ಆಗಿದೆ. ಸೊ ಕೋನ ಎ ಥೀಟಾ ಇರೋದ್ರಿಂದ ಈಗ ಕೋನ ಎ ಡಿಗ್ರಿ ಆಗಬೇಕು, ನಮಗೆ 0 ಡಿಗ್ರಿ ಆಗಬೇಕು. ಕೋನ ಇದು 0 ಡಿಗ್ರಿ ಆಗ್ತಾ ಹೋಗಬೇಕು ಅಂದರೆ ನೋಡಿ ಇದನ್ನ ಸ್ವಲ್ಪ ಹೀಗೆ ತಗೊಂಡ್ರೆ ಈಗ ಬರುವಂಥ ಕೋನ ಮುಂಚೆ ಇರೋ ಕೋನಕ್ಕಿಂತ ಕಡಿಮೆ ಆಗಿರುತ್ತಲ್ವ. ಸೊ ಈ ಥರ ಏನಾಗಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕೋನ ಏಜಿಕೊಂಡು 0 ಡಿಗ್ರಿ ಆಗ್ತಾ ಇದೆ ಅಂದಾಗ ಆವಾಗ ಏನಾಗುತ್ತೆ ಅಂದರೆ ಎ ಸಿಯ ಉದ್ದ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಎ ಸಿಯ ಉದ್ದ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಲ್ಲಿವರೆಗೂ ಕಡಿಮೆ ಆಗುತ್ತೆ ಅಂತಂದರೆ 0 ಡಿಗ್ರಿ ಆದಮೇಲೆ ಎ ಸಿ ಅನ್ನೋ ಬಾಹು ಯಾವ ಬಾಹು ಮೇಲೆ ಐಕ್ಯವಾಗುತ್ತೆ? ಎ ಬಿ ಬಾಹುವಿನ ಮೇಲೆ ಐಕ್ಯವಾಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಕೋನ ಎ ಥೀಟಾ ಬೆಲೆ ಕಡಿಮೆ ಆದಂತೆ ಯಾವುದರ ಉದ್ದ ಕಡಿಮೆ ಆಗುತ್ತೆ ಅಂದರೆ ಬಿ ಸಿಯ ಉದ್ದ ಕಡಿಮೆ ಆಗುತ್ತೆ. ಬಿ ಸಿಯ ಉದ್ದ ಕಡಿಮೆ ಆಗುತ್ತದೆ. ಬಿ ಸಿಯ ಉದ್ದ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಲ್ಲಿವರೆಗೂ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ಈ ಬಿ ಸಿಯ ಬೆಲೆ ಕೊನೆಗೆ ಏನಾಗುತ್ತೆ ಅಂದರೆ 0 ಆಗುತ್ತೆ. ಕೋನ ಎ = 0 ಆದಾಗ ಬಿ ಸಿ = 0 ಆಗುತ್ತೆ. ಬಿ ಸಿ ಏನಾಗುತ್ತೆ? 0 ಆಗುತ್ತದೆ. ಅರ್ಥ? ಸೊ ಬಿ ಸಿ 0 ಆಗುತ್ತೆ ಅಂದಾಗ ಎ ಬಿ ಆಗುತ್ತೆ ಎ ಸಿ ಏನಾಗುತ್ತೆ? ಎರಡು ಐಕ್ಯವಾಗುತ್ತದೆ. ಗೊತ್ತಾಗ್ತಿದೆಯಾ? ಸೊ ಬಿ ಸಿ 0 ಆದಾಗ ಏನಾಗುತ್ತೆ ಅಂದರೆ ಇಲ್ಲಿ ಬಿ ಸಿ ಅನ್ನೋ ಬಾಹುನೇ ಇಲ್ಲ ಅಂತಂದರೆ ಎ ಬಿ ಬಾಹುವಿನ ಮೇಲೆ ಯಾವ ಐಕ್ಯವಾಗುತ್ತೆ? ಎ ಸಿ ಬಾಹು ಐಕ್ಯವಾಗುತ್ತೆ. ಸೊ ಈಗ ಏನು ಮಾಡ್ತೀವಿ ನಾವು? ಈಗ ಏನು ಮಾಡ್ತೀವಿ ಅಂದರೆ ಬೆಲೆಗಳನ್ನು ಬರ್ತೀವಿ. ಫಸ್ಟ್ ಸೈನ್ 0 ಡಿಗ್ರಿ, ಸೈನ್ ಎ ಅಥವಾ ಸೈನ್ 0 ಡಿಗ್ರಿ ಅಂತ ಹೇಳಿದ್ರೆ ಈಗ ಇದು ಥೀಟಾ ಆಗಿರೋದ್ರಿಂದ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು, ಇದು
ವಿಕರ್ಣ ಆಗಿರುತ್ತೆ. ಸೊ sin 30 ಡಿಗ್ರಿ ಇಟ್ಕೊಂಡು ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಅಂದರೆ ಬಿ ಸಿ ಬೈ ವಿಕರ್ಣ ಯಾವುದು ಎ ಸಿ ಆಯಿತಾ. ಸೊ sin 0 ಡಿಗ್ರಿ ಇಸ್ ಈಕ್ವಲ್ ಟು, ಸೊ ಬಿ ಸಿ ಬೆಲೆ 0, ಯಾಕೆಂದರೆ 0 ಡಿಗ್ರಿ ಆದಾಗ ಬಿ ಸಿ ಬೆಲೆ ಏನಾಗುತ್ತೆ 0, ಎ ಸಿ ಬೆಲೆ ಎ ಸಿ ಆಗಿರುತ್ತೆ. 0 ಬೈ ಯಾವುದೇ ಸಂಖ್ಯೆ ಇದ್ದರೆ ಯಾವುದೇ ಸಂಖ್ಯೆಯಿಂದ 0ನ ಭಾಗಿಸಿದಾಗ ಬರುವಂಥ ಉತ್ತರ ಎಷ್ಟು ಅಂದರೆ 0. therefore sin 0 ಡಿಗ್ರಿ is equal to 0 ಆಗ್ತಿದೆಯಾ. ಸೊ ಈಗ ನಾವು ಬರೀಬೋದು 0 ಬೈ 2 ಅಂತ ಹೇಳಿದ್ರೆ ಬೆಲೆ ಎಷ್ಟು, 2ರಿಂದ 0ನ ಭಾಗಿಸೋದ್ರೆ 2 0ಗೆ 0, 0 ಉತ್ತರ ಅಷ್ಟು 0. ಸೊ ಹಾಗಾಗಿ 0 ಎಲ್ಲ ಯಾವುದರಿಂದ ಭಾಗಿಸಿದ್ರೆ ಬರೋ ಉತ್ತರ 0. ಎರಡನೇ cos 0 ಡಿಗ್ರಿ. ಸೊ cos 0 ಡಿಗ್ರಿ ಮಾಡ್ತಾ ಹೋದರೆ ನೋಡ್ಕೊಳ್ಳಿ, ಪಾರ್ಶ್ವಬಾಹು ಬೈ ವಿಕರ್ಣ. ಸೊ ಪಾರ್ಶ್ವಬಾಹು ಯಾವುದು ಎ ಬಿ ಬೈ ವಿಕರ್ಣ ಯಾವುದು ಎ ಸಿ. ಸೊ ಇಲ್ಲೇ ನಾವು ಬಂದಿದ್ದೀವಿ ಎ ಬಿ ಇದ್ಕೊಂಡು ಎ ಸಿ ಸಮ. ಹಾಗಾಗಿ cos 0 ಡಿಗ್ರಿ ನೋಡಿ, ಇದು ಎ ಬಿ ಅಂತ ಬರೀಬೋದು, ಎ ಸಿ ಜಾಗದಲ್ಲಿ ಬರೀಬೋದು, ಎ ಬಿ ಅಂತ ಬರೀಬೋದು. ಯಾಕಂದರೆ ಎ ಬಿ ಇದ್ಕೊಂಡು ಎ ಸಿ ಸಮ. ಎ ಬಿ ಅಂದರೆ cos 0ನ ಬೆಲೆ ಎಷ್ಟು 1 ಆಯಿತಾ. ಮೂರನೇ tan 0. ಸೊ tan 0 ಅಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಸೊ ಅಭಿಮುಖ ಬಾಹು ಯಾವುದು ಎ ಬಿ, ಅಥವಾ ಇದನ್ನು sin 0 sin ಥೀಟಾ ಬೈ cos ಥೀಟಾ ಅಂತ ಬರೆಯಬಹುದು. sin 0 ಬೈ cos 0 ಅಂತ ಬರೆಯಬಹುದು. ಸೊ ಈಗ tan 0 ಡಿಗ್ರಿ is equal to sin 0 ಬೆಲೆ ಎಷ್ಟು 0, cos 0 ಬೆಲೆ ಎಷ್ಟು 1. ಸೊ ಹಾಗಾಗಿ tan 0ನ ಬೆಲೆನೂ ಕೂಡ ಎಷ್ಟು 0. tan 0ನ ಬೆಲೆನೂ ಕೂಡ ಎಷ್ಟಾಗುತ್ತೆ 0 ಆಗುತ್ತೆ. ಗೊತ್ತಾಗ್ತಿದೆಯಾ. ನಂತರ tan ಅನ್ನೋದು cosecant 0, cosecant 0 ಡಿಗ್ರಿ equal to 1 by sin 0 ಡಿಗ್ರಿ. ಸೊ cosecant 0 ಡಿಗ್ರಿ equal to sin 0 ಡಿಗ್ರಿ ಬೆಲೆ ಎಷ್ಟು 0. ಹಾಗಾಗಿ 1 by 0. ಸೊ 1 by 0 ಅಂತ ಹೇಳಿದ್ರೆ ಅದನ್ನ ನಾವು ನಿರ್ದಿಷ್ಟವಾಗಿ ಮಾಡೋಕ್ಕಾಗಲ್ಲ, ವ್ಯಕ್ತಪಡಿಸಲು ಆಗುವುದಿಲ್ಲ, ನಿರ್ದಿಷ್ಟವಾಗಿ ಬರೆಯೋದಕ್ಕೆ ಬರಲ್ಲ. ಅದು ಎಲ್ಲೋ ಒಂದು ಅನಂತರ ಒಂದು ಬಿಂದುವಿನಲ್ಲಿ 0 ಅನ್ನುವಂಥ 0 ಮಾಡುತ್ತೆ, ಬೇರೆ ಸಂಖ್ಯೆಗಳನ್ನು ಏನು ಮಾಡುತ್ತೆ ಭಾಗಿಸುತ್ತೆ ಅಂತಾಗುತ್ತೆ. ಹಾಗಾಗಿ cosecant 0 ಡಿಗ್ರಿಯನ್ನು ನಾವು ಎನ್ ಡಿ ಎಂದು ಬರೀತೀವಿ. ಎನ್ ಡಿ ಅಂದರೆ ನಾಟ್ ಡಿಫೈನ್ಡ್ ಅಂತ, ಅಂದರೆ ವ್ಯಕ್ತಪಡಿಸಲು ಆಗೋದಿಲ್ಲ ಅಂತೇಳಿ ಹೇಳ್ತೀವಿ. ಗೊತ್ತಾಯ್ತಾ. ಸೊ ಆ ನಂತರ cosecant ಅಂದರೆ ಯಾವುದು secant 0 ಡಿಗ್ರಿ equal to 1 by cos 0 ಡಿಗ್ರಿ. ಸೊ therefore secant 0 ಡಿಗ್ರಿ equal to cos 0 ಡಿಗ್ರಿ ಅಂತ ಹೇಳಿದ್ರೆ 1 by 1. ಸೊ therefore secant 0 ಡಿಗ್ರಿ equal to 1. ಆಯ್ತಾ. ಸೊ cos ಮತ್ತೆ secantಗೆ ಮಾತ್ರ ಇದು ಬೆಲೆ ಸಿಗುತ್ತೆ ನಮಗೆ 1. ಕೊನೆಯ ಯಾವುದು ಅಂದರೆ cos 0 ಡಿಗ್ರಿ equal to 1 by tan 0 ಡಿಗ್ರಿ. ಸೊ tan 0 ಡಿಗ್ರಿ ಎಷ್ಟು 0. ಸೊ 1 by 0 ಅಂತ ಹೇಳಿದ್ರೆ ಎನ್ ಡಿ ಅಂತ. ಅಂದರೆ ಅದನ್ನು ನಿರ್ದಿಷ್ಟವಾಗಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ವ್ಯಕ್ತಪಡಿಸಲು ಸಾಧ್ಯ ಇಲ್ಲ ಹೇಳಿ ಆಗುತ್ತೆ. ಇದೆಯಾ. ಗೊತ್ತಾಯ್ತಾ. ಇದು 0 ಡಿಗ್ರಿಗೆ ಸಂಬಂಧಿಸಿದ ತ್ರಿಕೋನಮಿತಿಯ ಅನುಪಾತಗಳು. ಅಲ್ಲದೆ ಎ ಬೆಲೆ ಕಡಿಮೆ ಆಗ್ತಾ ಹೋದಂಗೆ ಡಿ ಸಿ ಬೆಲೆ ಏನಾಗುತ್ತೆ, ಡಿ ಸಿ ಉದ್ದ ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಚೆನ್ನಾಗಿ ಬಿಡಬೇಕು. ಡಿ ಸಿ ಉದ್ದ ಕಡಿಮೆ ಆಗ್ತಾ ಹೋದ ಹಾಗೆ ವೇಳೆ ಕೋನ ಇದು 0 ಡಿಗ್ರಿ ಆದರೆ ಡಿ ಸಿ ಉದ್ದ 0 ಆಗಿಬಿಡುತ್ತೆ. ಸೊ ಡಿ ಸಿ ಉದ್ದ 0 ಆದರೆ ಎ ಬಿ ಮತ್ತು
ಎ ಸಿ ಒಂದೊಂದು ಏನಾಗುತ್ತೆ ಐಕ್ಯವಾಗುತ್ತೆ, ಯಾಕಂದರೆ ಒಂದಕ್ಕೊಂದು ಸಮ ಆಗ್ಬಿಡ್ತಾವು. ಸೊ ಇದಿಷ್ಟು ನೆನಪಿಸಿಕೊಂಡ್ರೆ ಉಳಿದವನ್ನೆಲ್ಲ ನಾವು ಬರ್ಕೊಂಡು ಹೋಗ್ಬೋದು. ಸೊ ಈಗ 0 ಡಿಗ್ರಿ ಆಯಿತು. ಸೊ ಕೊನೆಯ ಒಂದು ಅನುಪಾತ ಇದೆ ಎಷ್ಟು ಡಿಗ್ರಿಗೆ? 90 ಡಿಗ್ರಿಗೆ. 90 ಡಿಗ್ರಿಗೆ ಸಂಬಂಧಿಸಿದ ತ್ರಿಕೋನಮಿತಿಯ ಅನುಪಾತಗಳು. ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಸೊ ಇಲ್ಲಿ ಕೋನ ಎ = ಥೀಟಾ ಅಂತ ತಗೊಂಡಿದ್ದಲ್ವಾ? ಕೋನ ಎ = ಥೀಟಾ ಬೇಡ, ಕೋನ ಸಿ = ಥೀಟಾ ಅಂತ ತಗೊಳ್ಬೇಕಾಗುತ್ತೆ. ಅವಾಗ ಇದು ಏನಾಗುತ್ತೆ? ಅಭಿಮುಖ ಬಾಹು, ಇದು ವಿಕರ್ಣ, ಇದು ಪಾರ್ಶ್ವ ಬಾಹು ಆಗುತ್ತೆ. ಈಗ ನೋಡಿ ತ್ರಿಭುಜ ಎಬಿಸಿಯಲ್ಲಿ ಕೋನ ಸಿ = ಥೀಟಾ ಆಗಿದೆ. ಹಾಗಾಗಿ ಕೋನ ಸಿ = ಥೀಟಾ ಬೆಲೆ ಈಗ ನೋಡ್ತಾ ಹೋಗಿ ಇಲ್ಲಿ ಎಷ್ಟೋ ಬೆಲೆ ಇದೆ, ಗೊತ್ತಾಗ್ತಿದೆಯಾ? ಈಗ ಈ ಬೆಲೆ ಏನಾಗ್ತಾ ಹೋಗಬೇಕು ಅಂತ ಹೇಳಿದ್ರೆ ಜಾಸ್ತಿ ಆಗ್ತಾ ಹೋಗಬೇಕು. ಅಂದರೆ ಕೋನ ಸಿ = ಥೀಟಾ = 90 ಡಿಗ್ರಿ ಆಗ್ತಾ ಹೋದ ಹಾಗೆ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಏನಾಗ್ತಾ ಹೋಗುತ್ತೆ? ಕೋನ ಸಿ = ಥೀಟಾ ಬೆಲೆ 90 ಡಿಗ್ರಿ ಆಗ್ತಾ ಹೋದ ಹಾಗೆ ಇಲ್ಲಿ ಎ ನಾವು ಥೀಟಾ ಅಂತ ತಗೊಳ್ಬೇಕು. ಈಗ ಎ ತಗೋಣ. ಥೀಟಾ ಆಗಿರೋದ್ರಿಂದ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು, ಇದು ವಿಕರ್ಣ. ಈಗ ನೋಡಿ ಕೋನ ಎ = ಥೀಟಾ ಆಗಿದೆ, ಇಲ್ಲಿ ಕೂಡ ಕೋನ ಎ = ಥೀಟಾ ಆಗಿದೆ. ಸೊ ಕೋನ ಎ ಬೆಲೆ ಏನಾಗ್ತಾ ಹೋದಾಗೆ ಹೆಚ್ಚಾಗ್ತಾ ಹೋದಾಗೆ, ಎ ಬೆಲೆ ಏನಾಗ್ತಾ ಹೋದಾಗೆ ಹೆಚ್ಚಾಗ್ತಾ ಹೋದಾಗೆ ನೋಡಿ ಈಗ ಬಂದರೆ, ಸೊ ಇಲ್ಲಿ ಎಷ್ಟು ಡಿಗ್ರಿ ಇದೆ? 60 ಡಿಗ್ರಿ ಇದೆ. ಸೊ ಇಲ್ಲಿ ತಗೊಂಡ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ, 60 ಡಿಗ್ರಿಗಿಂತ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ಹೇಳ್ಕೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ, 70 ಬರ್ಬೋದು. ಸೊ ಇಲ್ಲಿ ಹೇಳ್ಕೊಂಡ್ರೆ 80 ಬರ್ಬೋದು. ಸೊ ಇಲ್ಲಿ ಹೇಳ್ಕೊಂಡ್ರೆ 90 ಬರ್ಬೋದು. ಅಲ್ಲಿಗೆ ಕೋನ ಎ ಬೆಲೆ ಏನಾಗ್ತಾ ಹೋದಂಗೆ ಹೆಚ್ಚಾದಂತೆ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಬಿ ಸಿಯ ಉದ್ದ ಏನಾಗಲ್ಲ, ಹೆಚ್ಚು ಕಡಿಮೆ ಆಗಲ್ಲ. ಹಾಗಾದ್ರೆ ಯಾವುದೇ ಉದ್ದ ಕಡಿಮೆ ಆಗ್ತಾ ಹೋಗುತ್ತೆ? ಎ ಬಿಯ ಉದ್ದ ಕಡಿಮೆ ಆಗುತ್ತೆ. ಎ ಬಿಯ ಉದ್ದ ಏನಾಗ್ತಾ ಹೋಗುತ್ತೆ ನೋಡಿ, ಇಲ್ಲಿ 60 ಡಿಗ್ರಿ ಇತ್ತು, ಇಲ್ಲಿ ಒಂದು 70 ಡಿಗ್ರಿ, ಅವಾಗ ಎ ಬಿಯ ಉದ್ದ ಕಡಿಮೆ ಆಯಿತು. ಇಲ್ಲಿ ಇನ್ನೂ 70 ಡಿಗ್ರಿ, ಇನ್ನೂ ಕಡಿಮೆ ಆಯಿತು. ಸೊ ಈ ಥರ ಎ ಬಿಯ ಉದ್ದ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎ = 90 ಡಿಗ್ರಿ ಆದಾಗ, ಸೊ ಎ = 90 ಡಿಗ್ರಿ ಆಗಬೇಕಂದ್ರೆ ಎ ಅನ್ನೋದು ಬಿ ಯ ಮೇಲೆ ಐಕ್ಯವಾಗಬೇಕು. ಎ ಅನ್ನೋದು ಯಾರ ಮೇಲೆ ಐಕ್ಯವಾಗಬೇಕು? ಬಿ ಮೇಲೆ ಐಕ್ಯವಾಗಬೇಕು. ಅವಾಗ ನಮಗೆ ಎ = 90 ಡಿಗ್ರಿ ಆದಾಗ ಏನಾಗುತ್ತೆ? ಎ ಬಿ = 0 ಆಗುತ್ತದೆ. ಎ ಬಿ ಏನಾಗುತ್ತೆ? 0 ಆಗುತ್ತದೆ. 0 ಆದಾಗ ಏನಾಗುತ್ತೆ ಅಂದರೆ ಎ ಬಿ = 0 ಆದಾಗ ಬಿ ಸಿ ಮತ್ತು ಎ ಸಿ ಸಮನಾಗುತ್ತೆ. ಸೊ ಬಿ ಸಿ = ಎ ಸಿ ಏನಾಗುತ್ತೆ? ಸಮನಾಗುತ್ತೆ, ಮತ್ತು ಒಂದರೊಂದು ಐಕ್ಯವಾಗುತ್ತೆ. ಸೊ ಈ ವಿಧಾನ ಕರೆಕ್ಟಾಗಿ ಬಂದು ಬಿ ಸಿ ಮೇಲೆ ಕೂತ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ? ಅವಾಗ ಯಾವ ಥರ ಬರುತ್ತೆ ನಮಗೆ ಅನ್ನೋದನ್ನ ಅದನ್ನು ತಗೋಬೇಕೀಗ 90 ಡಿಗ್ರಿ ಅಂತ. ಸೊ ಫಸ್ಟ್ ಅದು sin 90 ಡಿಗ್ರಿ. sin 90 ಡಿಗ್ರಿ ಎಷ್ಟು? ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಯಾವುದು? ಬಿ ಸಿ ಬೈ ವಿಕರ್ಣ ಯಾವುದು? ಎ ಸಿ. ಹಾಗಾಗಿ ಈಗ sin 90 ಡಿಗ್ರಿ ಸೊ ಬಿ ಸಿ ಮತ್ತು ಎ ಸಿ ಎರಡೂ ಸಮ. ಎ ಸಿ ಜಾಗದಲ್ಲಿ ಬಿ ಸಿ ಅಂತ ಹೇಳ್ಬೋದು. ಬಿ ಸಿ ಬಿ ಸಿ ಕ್ಯಾನ್ಸಲ್ ಆದರೆ ಇದು sin 90 degree is equal to 1. So second one cos 90 degree. So cos 90 degree ಅಂತ ಹೇಳಿದ್ರೆ ಪಾರ್ಶ್ವಭಾಗವು ವಿಕರ್ಣ. ಸೊ ಪಾರ್ಶ್ವಭಾಗ ಯಾವುದು? ಎ ಬಿ. ವಿಕರ್ಣ ಯಾವುದು?
ಎ ಸಿ. ಸೊ ಎ ಬಿ ಬೆಲೆ ಏನಾಯಿತು 0 ಆಯಿತು. 0/AC ಅಂದರೆ ಯಾವತ್ತೂ ಕೂಡ 0 ಆಗಿರುತ್ತೆ. ಸೊ therefore cos 90 is equal to 0. Yeah. So now what tan 90 degree is equal to sin 90 by cos 90. So sin 90 ಬೆಲೆಷ್ಟು sin 90 ಅಂದರೆ 1 by cos 90 ಅಂದರೆ 0. ಸೊ 1/0 ಅಂತ ಹೇಳಿದ್ರೆ ಅದನ್ನು ವೃತ್ತಬಂಧದಲ್ಲಿ ಬರಲ್ಲ, ಇಂಡಿ ಅಂತಿದ್ದೀವಿ. CND ಆಗಿದೆ. ನೆಕ್ಸ್ಟ್ ನಾವು ಇದು cosecant 90 degree is equal to 1/sin 90 ಅಂದರೆ so cosecant 90 degree is equal to 1/1 ಅಂದರೆ 1. cosecant 90 degree ಅಂದರೆ 1 ನಂತರ ಇದು secant 90 degree is equal to 1/cos 90. so cos 90 ಅಂದರೆ 0, 1/0 ಅಂದರೆ 90. secant 90 is equal to 80. last one cos 90 degree ಅಂದರೆ 1/tan 90 degree. so 1/tan 90 degree ಎಷ್ಟು ND. so 1/ND ಆಗುತ್ತೆ. so 1/ND ಅಂದರೆ ಏನು 0. cot 90 degree is equal to 0 ಬರುತ್ತೆ. ಅರ್ಥ ಆಗಿದೆಯಾ? ಸೊ ಇಷ್ಟು ಇದಿಷ್ಟು ಕೆಲವು ನಿರ್ದಿಷ್ಟ ಕೋನಗಳಿಗೆ ಸಂಬಂಧಿಸಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಕಲಿತಿದ್ವಿ. ಹಾಗಾದರೆ ಯಾವ್ಯಾವ ಅನುಪಾತಗಳಿಗೆ ಸಂಬಂಧಪಟ್ಟಂಗೆ ಕಲಿತಿದ್ದರೆ 45 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ, 0 ಡಿಗ್ರಿ ಮತ್ತು 90 ಡಿಗ್ರಿ ಸಂಬಂಧಪಟ್ಟಂಥ ಅನುಪಾತಗಳನ್ನು ಕಂಡುಹಿಡಿದಿದ್ವಿ. ಸೊ ಅಲ್ಲಿಗೆ ಇದರ ಮೇಲಿನ ಲೆಕ್ಕಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಸೊ ಇದು ಬಹಳ ಮುಖ್ಯವಾಗಿರುವಂಥ